ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಜನಾರ್ದನ ಸ್ವಾಮಿ ದೇವರು, ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ನಮ್ಮೆಲ್ಲರ ಪ್ರೀತಿಯ ಇಂದಿನ ಅಧ್ಯಕ್ಷರಾದಂತಹ ಶಶಿಧರ್ ಬಿ ಶೆಟ್ಟಿಯವರೇ, ಹಿರಿಯರಾದಂತಹ ಶ್ರೀಮನ್ ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಡಾಕ್ಟರ್ ಎಂ ಮೋಹನ್ ಆಳ್ವಾರವರೇ, ಪ್ರತಾಪ್ ಸಿಂಹ ನಾಯ್ಕರೇ, ಭುಜಬಲಿಯವರೇ, ಅಕ್ಕ ಅವರೇ ಹಾಗೂ ರವಿಚಂದ್ರ ಶೆಟ್ಟರವರೇ, ಸುರೇಶ್ ಅಣ್ಣ, ಕಿರಣ್ ಅವರೇ, ಆದರ್ಶ್ ಅವರೇ, ನಾನು ಒಬ್ಬ ವ್ಯಕ್ತಿಯನ್ನು ಕೊನೆಗೆ ಇಟ್ಟೆ. ಯಾಕೆಂತ ಹೇಳಿದರೆ ಅವರು ಸ್ಥಾನದಲ್ಲಿ ತುಂಬ ಎತ್ತರದಲ್ಲಿದ್ದಾರೆ. ನಾವು ಯಾರು ಅದನ್ನು ಹಿಂದೆ ಇಟ್ಟರೂ ಕೂಡ ಆ ಎತ್ತರದಿಂದ ಇಳಿಸಲಿಕ್ಕೆ ಆಗದಂತಹ ವ್ಯಕ್ತಿತ್ವವನ್ನು ಉಳ್ಳಂತಹ ನಮ್ಮ ದೇಶದ ತುತ್ತ ತುದಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ, ಆ ಜಮ್ಮು ಕಾಶ್ಮೀರದ ಉನ್ನತ ಹುದ್ದೆಯಲ್ಲಿರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ IAS ಆಫೀಸರ್ ರಾಜೇಶ್ ಪ್ರಸಾದ್ ಸರ್, ನಿಮ್ಮ ಇವತ್ತಿನ ಈ ಉಪಸ್ಥಿತಿ ಒಂದು ನಮ್ಮ ಪಾವಂಜೆ ಮೇಳದ ವೇದಿಕೆ, ಮತ್ತೊಂದು ಈ ಉಜಿರೆಯ ಮಣ್ಣು ಪಾವನವಾಯಿತು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ನಾವು ಕಾಶ್ಮೀರದಲ್ಲಿ ಪಾವಂಜೆ ಮೇಳದ ಕಲಾವಿದರು ಕಾಶ್ಮೀರದಲ್ಲಿ ಯಕ್ಷಗಾನವನ್ನು ಮಾಡಿದ್ವಿ. ಅದನ್ನು ನೋಡಿದಂತಹ ರಾಜ್ಯಪಾಲರಾದಂತಹ ಮನೋಜ್ ಸಿಂಗ್ರವರು ಅಲ್ಲಿಂದಲೇ ಪುನರಪಿ ನಮ್ಮನ್ನು ವೈಷ್ಣೋದೇವಿಗೆ ಕರೆಸಿ ನವರಾತ್ರಿಯ ಉದ್ಘಾಟನೆ ಸಂದರ್ಭದಲ್ಲಿ ವೈಷ್ಣೋದೇವಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿದರು. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಅಂತ ಎಲ್ಲರಲ್ಲೊಂದು ಕ್ವಶನ್ ಮಾರ್ಕ್ ಇತ್ತು ನಮ್ಮ ಊರಿನವರಿಗೆ. ಆ ಕ್ವಶನ್ ಮಾರ್ಕಿಗೆ ಇವತ್ತು ಉತ್ತರ ಸಿಕ್ಕಿದೆ. ಯಾಕೆಂದರೆ ಇಲ್ಲಿ ಸಾವಿರಾರು ಮಂದಿ ತಾವುಗಳು ಸೇರಿದ್ದೀರಿ, ಲಕ್ಷಾಂತರ ಮಂದಿ ವಿಶ್ವದಾದ್ಯಂತ ಇದನ್ನು ಲೈವ್ ಮೂಲಕ ನೋಡ್ತಾ ಇದ್ದಾರೆ. ಇವರೆಲ್ಲರಿಗೂ ಒಂದು ಉತ್ತರ ಅಂತ ಹೇಳಿದರೆ, ನಮ್ಮನ್ನು ಕಾಶ್ಮೀರಕ್ಕೆ ಯಕ್ಷಗಾನವನ್ನು ಕರೆಸಿ ಸರ್ಕಾರದ ಮೂಲಕ ಪ್ರಪ್ರಥಮವಾಗಿ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಒಬ್ಬ ಮಹಾನುಭಾವ ಯಾರು ಅಂತ ಕೇಳಿದರೆ ರಾಜೇಶ್ ಪ್ರಸಾದ್ ಸರ್ ಅವರು. ಅವರ ಮುತುವರ್ಜಿಯಲ್ಲಿ ಆ 2 ಕಾರ್ಯಕ್ರಮಗಳು ನಡೆಯಿತು. ರಾಜ್ಯಪಾಲರು ಎಷ್ಟು ಸಂತೋಷಪಟ್ಟರಂತ ಹೇಳಿದರೆ, ಅವರು ವೇದಿಕೆಯ ಮುಂಭಾಗದಲ್ಲಿ ಇಂಥ ಸೋಫಾದಲ್ಲಿ ಅವರು ಕೂತಿದ್ರು. ಸರನ್ನು ಅಲ್ಲಿಂದಲೇ ನಾನು ವೇದಿಕೆಯಲ್ಲಿ ಭಾಗವತಿಕೆ ಮಾಡ್ತಾ ಇದ್ದೇನೆ, ರಾಜೇಶ್ ಪ್ರಸಾದ್ ಸರನ್ನು ಅಲ್ಲಿಗೆ ವೇದಿಕೆಗೆ ಕಳಿಸಿದ್ರು. ನವರಾತ್ರಿಯ ಸಮಯದಲ್ಲಿ ವೈಷ್ಣವ ದೇವಿಯಲ್ಲಿ ಕಾರ್ಯಕ್ರಮ ಆಗಲೇಬೇಕು ಯಕ್ಷಗಾನದ್ದು. ನಮಗೆ ಕೇವಲ 15 ದಿವಸ ಗ್ಯಾಪ್ ಇರುವುದು. 2 ವಿಚಾರ. ಒಂದು, ನಮಗೆ ನವರಾತ್ರಿ ಕಾಲದ ಒಂದು ಸಂದರ್ಭದಲ್ಲಿ ಯಾವುದೇ ಕಲಾವಿದನಿಗೆ, ಒಂದು ಸಣ್ಣ ಕಲಾವಿದನಿಗೆ ಪುರ್ಸೋತಿರುವುದಿಲ್ಲ. ಅದು ಬಿಡೋಣ, ಏನಾದರೂ ಮಾಡೋಣ. ವೈಷ್ಣೋದೇವಿಯ ಪ್ರೋಗ್ರಾಮ್ಗಳು ಹೇಗಿರ್ಬೋದು, 1 ವರ್ಷಕ್ಕಿಂತ ಮುಂಚೆ 2 ವರ್ಷಕ್ಕಿಂತ ಮುಂಚೆ ಬುಕ್ ಆಗಿರ್ತದೆ ಪ್ರತಿ ನವರಾತ್ರಿ ಕಾರ್ಯಕ್ರಮಗಳಿಗೆ. ಅಂಥದ್ರಲ್ಲಿ ಪಟ್ಲರಲ್ಲಿ ಕೇಳಿ ಅವರು 9 ದಿವಸದಲ್ಲಿ ಯಾವಾಗ ಕಾರ್ಯಕ್ರಮ ಕೊಡ್ತಾರೆ ಅಲ್ಲಿಗೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಸರ್ನ ಮೂಲಕ ಹೇಳಿ ಕಳಿಸಿ ಅವರು ಮುತುವರ್ಜಿ ವಹಿಸಿ ನಮಗೆ ಅಲ್ಲಿ ಕಾರ್ಯಕ್ರಮ ಆಗಲಿಕ್ಕೂ ಎಲ್ಲದಕ್ಕೂ ಕಾರಣೀಕರ್ತರು ರಾಜೇಶ್ ಪ್ರಸಾದ್ ಅವರು. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ಯಕ್ಷಗಾನದ ಕಲಾಭಿಮಾನಿಗಳು. ರಾಜೇಶ್ ಪ್ರಸಾದ್ ಸರ್ ಅಂತವರಿಗೆ ನಮ್ಮಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ, ಅವರಿಗೆ ಬೇಕಾಗೂ ಇಲ್ಲ. ದಯವಿಟ್ಟು ನಾವು ಕಲಾಭಿಮಾನಿಗಳಾಗಿ ಅವರಿಗೆ ಒಂದು ಎದ್ದು ನಿಂತು ಜೋರಾದ ಕೈಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ಸರ್, ನೀವು ನಮ್ಮ ಮೇಲಿಟ್ಟಂತಹ ಅಭಿಮಾನಕ್ಕೆ ನಿಮಗೆ ಒಂದು ನಮ್ಮ ಸಣ್ಣ ಗೌರವ. ತುಂಬ ಧನ್ಯವಾದಗಳು ಬಂಧುಗಳೇ. ಯಕ್ಷಗಾನದ ಕಾರ್ಯಕ್ರಮ ಕಳೆದ ವರ್ಷ ಕೂಡ ಪಟ್ಲ ಫೌಂಡೇಶನ್ನ ಉಜಿರೆ ಘಟಕದ ಕಾರ್ಯಕ್ರಮ, ಬೆಳ್ತಂಗಡಿ ಘಟಕದ ಕಾರ್ಯಕ್ರಮವನ್ನು ತಾವುಗಳು ನೋಡಿದ್ದೀರಿ. ಅತ್ಯದ್ಭುತವಾಗಿ ಇದರ ಬೆನ್ನೆಲುಬು ಯಾರು ಅಂತ ಕೇಳಿದರೆ ಶಶಿಧರ್ ಶೆಟ್ಟಿ ಬಿ ಹಾಗೂ ಅವರ ಇಡೀ ತಂಡ, ಸುರೇಶ್ ಅಣ್ಣ ಆಗಲಿ, ಇಡೀ ಬೆಳ್ತಂಗಡಿ ಘಟಕದ ಬಂಧುಗಳು. ಶಶಿಧರ್ ಅಣ್ಣ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಿದರೆ ಅದು ಇದಮಿತ್ತಮ್ ಅಂತೇಳಿ ಆಗಲೇಬೇಕು. ಅದು ಹೇಗಾಗಬೇಕು ಹಾಗೆ ಆಗಬೇಕು. ಇವತ್ತು ಯಕ್ಷಗಾನದ ಇತಿಹಾಸದಲ್ಲಿ ಮರೆಯಲಾಗದಂಥ ಒಂದು ದಿನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಇಂತಹ ಒಂದು 10,000ಕ್ಕಿಂತ ಮೇಲ್ಪಟ್ಟು ಇಲ್ಲಿ ಸಭಿಕರು ತಾವುಗಳು ಸೇರಿದ್ದೀರಿ. ಯಕ್ಷಗಾನದ, ನಾನು ಉಜಿರೆ ಅಶೋಕ ಭಟ್ರಲ್ಲಿ ಈಗ ಚೌಕಿಯಲ್ಲಿ ಹೇಳಿದೆ, ಯಕ್ಷಗಾನದ ಇತಿಹಾಸದಲ್ಲಿ ಚೌಕಿ ಪೂಜೆಗೆ 5,000ದಿಂದ 6,000 ಮಂದಿ ಸೇರಿದ್ದು ಇದು ಪ್ರಥಮ ಅಂತ. ಚೌಕಿ ಪೂಜೆಗೆ ಇದು ಪ್ರಥಮ. ಅದಕ್ಕಾಗಿ ಇದೊಂದು ಇತಿಹಾಸದ ಪುಟಕ್ಕೆ ಸೇರಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವುಗಳೆಲ್ಲ ಇದಕ್ಕೆ ಪ್ರಾಮಾಣಿಕವಾಗಿ ರಾತ್ರಿ ಹಗಲು ದುಡಿದಿದ್ದೀರಿ. ನಿಮಗೆ ನಾನು ಚಿರಋಣಿ ಎಂಬುದಾಗಿ ಹೇಳುತ್ತಾ, ತುಂಬ ದೊಡ್ಡ ಕಾರ್ಯಕ್ರಮ, ಶಶಿಯನ್ನ ಹೇಳಿದ್ರು ತೊಂದರೆ ಇಲ್ಲ, ಚೆನ್ನಾಗಿ ಆಗಬೇಕು ಕಾರ್ಯಕ್ರಮ ಎಂಬುದಾಗಿ ಮಾತಾಡಲಿಕ್ಕೆ ತುಂಬ ಬಂಧುಗಳು ನಮ್ಮ ಜೊತೆ ಇದ್ದಾರೆ.
ಪಟ್ಲ ಫೌಂಡೇಶನ್ನ ಮೂಲಕ ಅನೇಕ ಕಾರ್ಯಕ್ರಮಗಳಾಗ್ತದೆ. ನಿಮಗೆ ಗೊತ್ತೇ ಇದೆ, ಸುಮಾರು 11 ಕೋಟಿ ರೂಪಾಯಿಯವರೆಗೆ 8 ವರ್ಷದಲ್ಲಿ ನಮ್ಮ ಫೌಂಡೇಶನ್ ಇಂತಹ ಮಹಾನ್ ದಾನಿಗಳ ಮೂಲಕ ಅಶಕ್ತ ಕಲಾವಿದರಿಗೆ ನೀಡಿದ್ದೇವೆ ಅಂತ, ಬೇರೆ ಬೇರೆ ವಿಭಾಗದಲ್ಲಿ ನೀಡಿದ್ದೇವೆ ಅಂತ ಹೇಳಿಕೆ ತುಂಬಾ ಸಂತೋಷ ಪಡ್ತೇನೆ. ಈಗ ಪ್ರಜ್ವಲ್ ಕುಮಾರ್ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಕಾರ ಮಾಡ್ತಾ ಬಂದಿದ್ದೇವೆ. ನಮ್ಮ ಧರ್ಮ, ನನಗೆ ಯಕ್ಷಗಾನ ಕೊಟ್ಟಂತಹ ಸಂಪತ್ತು ಇಂತಹ ಮಹಾನ್ ದಾನಿಗಳು, ನಿಮ್ಮಂತಹ ಕಲಾಭಿಮಾನಿಗಳು ನಾನು ಪಡೆದದ್ದು ಜೀವನದಲ್ಲಿ ಯಕ್ಷಗಾನದಲ್ಲಿ. ಇದು ನನಗೆ ತಾಯಿ ಭ್ರಮರಾಂಬೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕರುಣಿಸಿದಂಥ ದೊಡ್ಡ ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತನ್ನು ನಾನು ಪಡೆದಿಲ್ಲ. ಅಂಥದ್ದನ್ನು ಆ ದೇವರು ನನಗೆ, ಯಾರಿಗೆ ಮನಸ್ಸು ಬರ್ತದೆ, ತುಂಬ ಅಶಕ್ತರಿದ್ದಾರೆ ಯಕ್ಷಗಾನದಲ್ಲಿ ಅಥವಾ ಕಲಾರಾಧನೆಯಲ್ಲಿ ತೊಡಗಿಕೊಂಡವರು ಯಾರು ಬಡವರಿದ್ದಾರೆ, ಅವರಿಗೆ ಕೊಡುವಂತಹ ಸೌಭಾಗ್ಯವನ್ನು ನಮಗೆ ಒದಗಿಸಿದ್ದಾರೆ. ಸುಮಾರು 22 ಮನೆಗಳನ್ನು ನಾವು ಈಗ ತಾನೇ ಕಟ್ಟಿಕೊಟ್ಟಾಯಿತು. ಗೃಹ ಪ್ರವೇಶ ಮಾಡಿ ಕಲಾವಿದರಿಗೆ ಹಸ್ತಾಂತರಿಸಿ ಆಗಿದೆ. ಇನ್ನು ಸುಮಾರು 100 ಮನೆಗಳನ್ನು ಕಟ್ಟಿಕೊಡುವಂತಹ ಯೋಚನೆ ನಮ್ಮದಾಗಿದೆ. ಕಳೆದ ವರ್ಷ ಶಶಿ ಶೆಟ್ಟಿ ಅವರು ಇದೇ ವೇದಿಕೆಯಲ್ಲಿ ಇಲ್ಲಿ ನಿಂತು ಘೋಷಣೆ ಮಾಡಿದರು, 1 ಕೋಟಿ ರೂಪಾಯಿಯನ್ನು ನಮ್ಮ ಫೌಂಡೇಶನ್ಗೆ ನೀಡಿದಂತಹ ಮಹಾನ್ ದಾನಿ ಶಶಿಧರ್ ಬಿ ಶೆಟ್ಟಿಯವರು. ಅವರಂತೆಯೇ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರಾಗಲಿ, ಐಕಳ ಹರೀಶ್ ಶೆಟ್ಟರಾಗಲಿ, ಅನೇಕ ದಾನಿಗಳು ನಮ್ಮ ಜೊತೆ ಇದ್ದಾರೆ. ಕೆಲವರು ಹೇಳ್ಬೋದು, ಅದು ಹೌದಾನೆ ಯಾಕೆಲ್ಲ ಮೂಜಿ ಮಾತ್ರ ಪನ್ಪಣೆ ಅಂತೇಳಿ. ಎಲ್ಲರ 10,000 20,000 ಹೇಳಲಿಕ್ಕೆ ಹೋದ್ರೆ ನನಗೆ ಅವರ ಮೇಲೆ ಅಭಿಮಾನ ಖಂಡಿತ ಇದೆ. ಆದರೆ ವೇದಿಕೆಯಲ್ಲಿ ಅವರ ಹೆಸರನ್ನು ಹೇಳಲಿಕ್ಕೆ ಹೋದ್ರೆ ನಾನು 5 ದಿವಸ ಈ ವೇದಿಕೆಯನ್ನು ಉಪಯೋಗಿಸಬೇಕಾದೀತು. ಆದ ಕಾರಣ ಅಂತಹ ಮಹಾನ್ ದಾನಿಗಳಿಗೆ ಪ್ರತ್ಯೇಕವಾಗಿ ನಾನು ಅವರಿಗೆ ಶಿರಬಾಗಿ ವಂದಿಸುತ್ತಾ, ನಿಮ್ಮಂತಹ ದಾನಿಗಳಿಂದ ನಮಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ. ನಿಮಗೆ ಆ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ, ನಿಮಗೆಲ್ರಿಗೂ ಶುಭವಾಗಲಿ. ಪ್ರಭಾಕರ್ ಭಟ್ರು ಬೇರೆ ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಅತಿ ಬೇಗನೆ ನಮ್ಮ ಕೇಳಿಕೆಗೆ ಆಗಮಿಸಿ ಈ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಸೇರಿದ್ದಾರೆ. ಸಾಂಸ್ಕೃತಿಕ ರಾಯಭಾರಿ, ಭಾರತದ ಸಾಂಸ್ಕೃತಿಕ ರಾಯಭಾರಿ ಯಾರು ಅಂತ ಕೇಳಿದರೆ ಒಂದೇ ಹೆಸರು ನಮಗೆ ನೆನಪಾಗುವುದು ಅಥವಾ ನಮ್ಮ ಬಾಯಿಯಲ್ಲಿ ಬರೋದು ಡಾಕ್ಟರ್ ಎಂ ಮೋಹನ ಆಳ್ವ ಅವರು. ಆಳ್ವಾಸಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ಅಂಥವರು ಕೂಡ ಅವರ ಸಮಯವನ್ನು ಇಷ್ಟು ದೊಡ್ಡದಾಗಿ ನಮಗೆ ಕೊಟ್ಟಿದ್ದಾರೆ. ಸರ್, ನಿಮಗೆ ಕೂಡ ನಾನು ವಂದಿಸ್ತೇನೆ. ಪ್ರತಾಪ್ ಸಿಂಹ ಅವರೇ, ನಿಮಗೂ ಅಭಿನಂದನೆಗಳು. ಭುಜಬಲಿ ಹಾಗೂ ಇಡೀ ತಂಡದ ಘಟಕದವರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸುತ್ತಾ, ರಾಜೇಶ್ ಪ್ರೊಫೆಸರ್ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ, ನಮಗೆ ಮನೆಯಲ್ಲಿ ಇಡೀ ಫೌಂಡೇಶನ್ನ ತಂಡ, ದೊಡ್ಡದಾದ ತಂಡ ಹೋಗಿತ್ತು ಕಾಶ್ಮೀರಕ್ಕೆ. ಎಲ್ಲ ಮನೆಯಲ್ಲಿ ಅವರು ಅರೇಂಜ್ಮೆಂಟ್ ಮಾಡಿ ನನ್ನನ್ನು ಮತ್ತು ಶಶಿಯಣ್ಣನನ್ನು ಅವರ ಮನೆಯಲ್ಲೇ ಇರಿಸಿದ್ದಾರೆ. ಎಲ್ಲ ಸೆಕ್ಯೂರಿಟಿಯಲ್ಲಿ ನಾವೆಲ್ಲ ಹೋಗುದು, ಆಚೆ ಈಚೆ ಎಲ್ಲ ತಿರುಗಾಡಲಿಕ್ಕೆ. ನಮಗೊಂದು ಬಾರಿ ಖುಷಿ ಅದೊಂದು. ಅಂದರೆ ನನಗೆ ಹೆಮ್ಮೆ, ಶಶಿಯಣ್ಣನಿಗೆ ಆದರೂ ಅಂತ ಭಾಗ್ಯ ಸಿಕ್ಕಿತು, ಅವರ ಸ್ಥಾನ ಅಂಥದ್ದು. ನಾನೊಬ್ಬ ಯಕ್ಷಗಾನದ ಕಲಾವಿದನಾಗಿ ನನಗೆ ಆ ಸೌಭಾಗ್ಯ ಒದಗಿದ್ದು ತಾಯಿ ಕಟಿಲೇಶ್ವರಿ ಹಾಗೂ ಸುಬ್ರಹ್ಮಣ್ಯೇಶ್ವರನ ದಯದಿಂದ ಎಂಬುದಾಗಿ ಭಾವಿಸಿ, ಸರ್ ನಿಮಗೆ ಮತ್ತೊಮ್ಮೆ ಮೊಗದೊಮ್ಮೆ ವಂದಿಸುತ್ತಾ, ಇನ್ನಷ್ಟು ಕಾರ್ಯಕ್ರಮಗಳು ಇದಕ್ಕಿಂತ ಒಳ್ಳೆಯದಾಗಲಿ ನಡೆಯಲಿ. ಶಶಿಯಣ್ಣ, ಈ ಸಲ ಇಷ್ಟು ನೀವೊಂದು ಕಳೆದ ವರ್ಷ ಮತ್ತೊಂದು ಘೋಷಣೆ ಮಾಡಿದರೆ, ಒಂದು ಮನೆ ಇದೇ ಊರಿನ ಒಬ್ಬ ಕಾಲಿಲ್ಲದ ಒಬ್ಬ ಮನೋಜ್ ಅಂತೇಳಿ ಒಬ್ಬ ಹುಡುಗನಿಗೆ ಆ ಮನೆ ಆಗ್ತಾ ಇದೆ. ನಮ್ಮ ಫೌಂಡೇಶನ್ನಿಂದ ಶಶಿಧರಣ್ಣನೇ ಘೋಷಣೆ ಮಾಡಿದ್ದು, ಅವರ ಪರವಾಗಿ ಒಂದು ಮನೆ ಆಗ್ತಾ ಇದೆ. ಆದರೆ ಅವರದ್ದೇ ಒಂದು ಸ್ವಲ್ಪ ಮನೆ ಕಟ್ಟುವ ವಿಳಂಬದಿಂದಾಗಿ ಸ್ವಲ್ಪ ವಿಳಂಬ ಆಯ್ತಷ್ಟೇ. ಇನ್ನೊಂದು 2-3 ತಿಂಗಳಲ್ಲಿ ಆ ಮನೆಯ ಗೃಹ ಪ್ರವೇಶ ಕೂಡ ಆಗ್ತದೆ. ಕೇಳಬಾರ್ದು, ಕಳೆದ ವರ್ಷ ಇಲ್ಲಿ ಘೋಷಣೆ ಮಾಡ್ತೀರ ನಾನು ಈತ ಸುದ್ದಿ ಇಜ್ಜೆ ಅಂತೇಳಿ. ನಮ್ಮಿಂದಾಗಿ ತಡ ಆದ್ದಲ್ಲ, ಆ ಕಲಾವಿದರೆ ಅವರಿಗೆ ಕಟ್ತಾ ಇದ್ದಾರೆ ಮನೆ, ಅವರಿಂದಾಗಿ ಸ್ವಲ್ಪ ತಡ ಆಯಿತು. ನಾವು ಆ ಫಂಡನ್ನು ಕೂಡ ಅವರಿಗೆ ಕಳಿಸಿಕೊಟ್ಟಾಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ಆ ಗೃಹ ಪ್ರವೇಶ ಕೂಡ ಆಗಲಿಕ್ಕಿದೆ. ನಮ್ಮ ಬೆಳ್ತಂಗಡಿ ಘಟಕದ ವತಿಯಿಂದಲೇ ಆ ಗೃಹ ಪ್ರವೇಶ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಶಶಿಧರಣ್ಣ, ಕಟಿಲೇಶ್ವರಿ ಹಾಗೂ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಹಾಗೂ ತಾಯಿ ಇಲ್ಲೇ ಕೂತಿದ್ದವರು ಏನು ಮಾಡಿದ್ರು ಕೂಡ ತಾಯಿಯ ಆಶೀರ್ವಾದವನ್ನು ಪಡೆದು ಮಾಡುದು. ಆ ತಾಯಿಗಿಂತ ದೊಡ್ಡ ದೇವರು ಇಲ್ಲ ಅಂತೇಳಿ ಶಶಿಧರಣ್ಣ ನಮಗೆಲ್ಲರಿಗೂ ತೋರಿಸಿಕೊಟ್ಟವರು. ಹಾಗಾಗಿ ಅವರೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.